ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಗಣಿ ಜಿಲ್ಲೆ ಬಳ್ಳಾರಿಯಲ್ಲೂ ಕೂಡ ಭ್ರಷ್ಟರ ಭೇಟಿಯಾಡಿದಂತ ಲೋಕಾಯುಕ್ತ ಅಧಿಕಾರಿಗಳು ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಶಿವಣ್ಣ ಮನೆ ಮೇಲೆ ರೇಡ್ ಆಗಿದೆ. ಮನೆ ಕಚೇರಿ ಎಲ್ಲಾ ಕಡೆ ಕೂಡ ಅಧಿಕಾರಿಗಳು ಇಂಚಿಂಚು ಬಿಡದೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಕಚೇರಿ, ಸಿದ್ಧಾರ್ಥ ನಗರ ಮನೆ ಸೇರಿದಂತೆ 4 ಕಡೆ ದಾಳಿ ಮುಂದುವರೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಯಾವತ್ತೂ ಕೂಡ ಬೆಳ್ಳಂಬೆಳಗ್ಗೆನೆ ದಾಳಿ ಮಾಡೋದು, ಜೊತೆಗೆ ಅವ್ರಿಗೆ ಮಾಹಿತಿನೇ ಇರಲ್ಲ. ತಗಲಾಕೊಂಡ್ ಬಿಡ್ತೀವಿ ಅಂತ ಔದ್ಕೊಳ್ಳೋದು, ಪರಾರಿ ಆಗೋದಿರುತ್ತೆ. ಹೀಗಾಗಿ ಸದ್ಯ ಬಳ್ಳಾರಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರೋದು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದಡಿ ಲೋಕ ರೇಡ್ ನಡೀತಾ ಇದೆ. ಬಳ್ಳಾರಿಯ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಪರಿಶೀಲನೆ ಮುಂದುವರೆದಿದೆ. ಆದಾಯ ಅಂದ್ರೆ ಅವ್ರಿಗೆ ಬರುವಂತ ಸಂಬಳ, ಆ ಸಂಬಳಕ್ಕಿಂತಾನು ಹೆಚ್ಚಾಗಿ ಬೇರೆ ಬೇರೆ ಕಡೆಯಿಂದ ಅವರಿಗೆ ಆದಾಯ ಬರ್ತಿರುತ್ತೆ. ಆ ಆದಾಯಗಳ ಮೂಲ ಏನು, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಇದೆಯಾ, ಅಕೌಂಟ್ಸ್ ಎಷ್ಟಿದಾವೆ, ಟ್ರಾನ್ಸಾಕ್ಷನ್ ಎಷ್ಟಾಗ್ತಾ ಇದೆ, ಜೊತೆಗೆ ಅವ್ರ ಬಳಿ ಎಷ್ಟು ಆಸ್ತಿ ಇದೆ, ಅವರ ಸಂಬಳದಿಂದನೇ ತೆಗೆದುಕೊಂಡಿದ್ದ ಆಸ್ತಿ ಅಥವಾ ಬೇರೆ ಯಾವುದಾದ್ರೂ ಆದಾಯ ಮೂಲದಿಂದ ತೆಗೆದುಕೊಂಡಿರುವಂತ ಆಸ್ತಿಗಳ, ಕಾರ್ಗಳ, ವಾಚ್ಗಳಿರ್ಬೋದು, ಚಿನ್ನಾಭರಣ ಇರ್ಬೋದು, ಭಾರಿ ಪ್ರಮಾಣದಲ್ಲಿ ಖರೀದಿ ಮಾಡಿರ್ತಾರೆ. ಅದೆಲ್ಲದಕ್ಕೂ ಕೂಡ ಹಣ ಎಲ್ಲಿಂದ ಬರುತ್ತೆ? ಹೀಗಾಗಿನೇ ಅವರು ಸಂಬಳಕ್ಕಿಂತ ಬೇರೆ ಬೇರೆ ಆದಾಯದ ಮೂಲಗಳನ್ನ ಹೊಂದಿರ್ತಾರೆ ಅಂತ ಅನೇಕ ಆರೋಪಗಳು ಬಂದಿರುತ್ತೆ. ಅದರ ಆಧಾರದ ಮೇಲೆನೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಿದ್ದಾರೆ. ಒಂದ್ ಕಡೆ ಶಿವಮೊಗ್ಗ, ಮತ್ತೊಂದು ಕಡೆ ಬಳ್ಳಾರಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸದ್ಯ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಅದನ್ನ ನೀವು ಗಮನಿಸಬಹುದು. ಸದ್ಯ ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಶಿವಣ್ಣ ಅಂತ ಅವ್ರ ಮನೆಯಲ್ಲಿ, ಕಚೇರಿಯಲ್ಲಿ ಅಧಿಕಾರಿಗಳು ಈಗ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ.